ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಅಡ್ವರ್ಟೈಸ್ ಬರ್ತಿತ್ತು ಅಥವಾ ಯಾವುದೇ ಆ್ಯಪ್ ಕ್ಲಿಕ್ ಮಾಡ್ಲಿಕ್ಕೆ ಕ್ರೋಮ್ ಬ್ರೌಸರ್ ಓಪನ್ ಆಗೋದು, ವೆಬ್ಸೈಟ್ ಓಪನ್ ಆಗೋದು ಈ ತರ ಪ್ರಾಬ್ಲಮ್ ಆಗ್ತಿತ್ತಂದ್ರೆ ಅದನ್ನ ಹೇಗೆ ಸಾಲ್ವ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಪ್ರಾಬ್ಲಮ್ ನೋಡಿ ಈ ತರ ಇದೆ. ಯಾವುದೇ ಆ್ಯಪ್ ಕ್ಲಿಕ್ ಮಾಡ್ಲಿ ಈ ತರ ಅಡ್ವರ್ಟೈಸ್ ಬರುತ್ತೆ. ಇವಾಗ ಇಲ್ಲಿ ಪ್ಲೇ ಸ್ಟೋರ್ ಮೇಲೆ ಕ್ಲಿಕ್ ಮಾಡ್ತ ನೋಡಿ ಯಾವ ತರ ಅಡ್ವರ್ಟೈಸ್ ಬರುತ್ತೆ ನೋಡಿ. ನೋಡಿ ಈ ತರ ಬರುತ್ತೆ. ಪ್ಲೇ ಸ್ಟೋರ್ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಬಂದು ಬೇರೆ ಆ್ಯಪ್ ಓಪನ್ ಮಾಡಿದ್ರೆ ಇದೇ ತರ ಬರುತ್ತೆ. ಇವಾಗ ಇಲ್ಲಿ ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇ ತರ ಪ್ರಾಬ್ಲಮ್ ಬರುತ್ತೆ ನೋಡಿ. ಇವಾಗ ಇಲ್ಲಿ ಕ್ಲಿಕ್ ಮಾಡ್ತ ನೋಡಿ. ನೋಡಿ ಸೇಮ್ ಪ್ರಾಬ್ಲಮ್, ಅದೇ ಕ್ರೋಮ್ ಬ್ರೌಸರ್ ಓಪನ್ ಆಯ್ತು, ಅದೇ ವೆಬ್ಸೈಟ್ ಓಪನ್ ಆಯ್ತು. ಇವಾಗ ಫೋನ್ ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ತರ ಪ್ರಾಬ್ಲಮ್ ಬರುತ್ತೆ ನೋಡಿ. ಸೇಮ್ ಪ್ರಾಬ್ಲಮ್ ಬಂತು ನೋಡಿ. ಇವಾಗ ಈ ತರ ಪ್ರಾಬ್ಲಮ್ ನಿಮ್ಗೆ ಬರ್ತಂದ್ರೆ ಇದನ್ನ ಹೇಗೆ ಸಾಲ್ವ್ ಮಾಡೋದಂತ ನಾನು ಇವಾಗ ತಿಳಿಸ್ತೀನಿ. ಮೊಬೈಲ್ ಡಾಟಾ ಆಫ್ ಇದ್ರೂ ಇದೇ ತರ ಪ್ರಾಬ್ಲಮ್ ಬರುತ್ತೆ ನೋಡಿ. ಇಲ್ಲಿ ಮೊಬೈಲ್ ಡಾಟಾ ಆಫ್ ಇಟ್ರೂ ಇದೇ ತರ ಪ್ರಾಬ್ಲಮ್ ಬರ್ತಿದೆ. ನಾ ಹೇಳೋ ಸೆಟ್ಟಿಂಗ್ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಈಸಿಯಾಗಿ ಸಾಲ್ವ್ ಆಗುತ್ತೆ. ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಐಕಾನ್ ಕಾಣುತ್ತಲ್ಲ, ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಆಪ್ಸ್ ಅಂತ ಆಪ್ಷನ್ ಎಲ್ಲಿದೆ ನೋಡಿ, ಅಪ್ಲಿಕೇಶನ್ ಅಥವಾ ಆಪ್ಸ್ ಅಂತ ಇರುತ್ತೆ ನೋಡಿ. ಇಲ್ಲಿ ಆಪ್ಸ್ ಅಂತ ಇದೆಯಲ್ಲ, ಆಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕೆಳಗಡೆ ಸಿ ಆಲ್ ಆಪ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಫೈಲ್ ಬೈ ಗೂಗಲ್ ಆ್ಯಪ್ ಬರೋವರೆಗೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇವಾಗ ಇಲ್ಲಿ ಫೈಲ್ ಬೈ ಗೂಗಲ್ ಆ್ಯಪ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಓಪನ್ ಅಂತಿದ್ದೆಲ್ಲ ಓಪನ್ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಅಂತ ಕೇಳಿದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಅಲೋ ಅಂತ ಕೇಳಿದರೆ ಅಲೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಲೋ ಆಕ್ಸೆಸ್ ಅಂತ ಇದೆಲ್ಲ ಆನ್ ಮಾಡಿ ಅದು. ಇವಾಗ ಇಲ್ಲಿ ಆಪ್ಸ್ ಅಂತ ಇದೆಲ್ಲ ಆಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ APK ಫೈಲ್ ಯಾವಾದ್ರೂ ಇನ್ಸ್ಟಾಲ್ ಆಗಿದೆ ಚೆಕ್ ಮಾಡಿ. ಇನ್ಸ್ಟಾಲ್ ಆಗಿದ್ರೆ ಅನ್ಇನ್ಸ್ಟಾಲ್ ಮಾಡಿ. ಇವಾಗ ಇಲ್ಲಿ ಇನ್ಸ್ಟಾಲ್ ಆ್ಯಪ್ಗೆ ಬನ್ನಿ, ಬ್ಯಾಕ್ ಬನ್ನಿ ಇನ್ಸ್ಟಾಲ್ ಆ್ಯಪ್ಗೆ. ಇವಾಗ ಇಲ್ಲಿ ಫಸ್ಟಿಗೆ ಒಂದು ಆ್ಯಪ್ ಇದೆ ನೋಡಿ, ಆಲ್ ವಿಡಿಯೋ ಡೌನ್ಲೋಡ್ ಅಂತ, ಅದನ್ನ ಅನ್ಇನ್ಸ್ಟಾಲ್ ಮಾಡಿ. ಆ ಆ್ಯಪ್ ಅನ್ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಆ್ಯಪ್ ಮುಂದ್ಗಡೆ 3 ಡಾಟ್ ಕಾಣ್ತಾವಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಇದೆಯಲ್ಲ, ಅನ್ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇದೇ ತರ ಯಾವ್ಯಾವ ಆ್ಯಪ್ ರೀಸೆಂಟ್ ಆಗಿ ಇನ್ಸ್ಟಾಲ್ ಮಾಡ್ರಿ ನಿಮ್ಮ ಮೊಬೈಲ್ದಲ್ಲಿ, ಈ ಪ್ರಾಬ್ಲಮ್ ಬರ ಮುಂಚೆ ಯಾವ್ಯಾವ ಇನ್ಸ್ಟಾಲ್ ಮಾಡ್ರಿ ಅವನ್ನ ಅನ್ಇನ್ಸ್ಟಾಲ್ ಮಾಡಿ. ಉದಾಹರಣೆಗೆ ವಿಡಿಯೋ ಡೌನ್ಲೋಡ್ ಅಥವಾ ಸಾಂಗ್ ಡೌನ್ಲೋಡ್ ಮಾಡಿ ಆ್ಯಪ್ಗಳು ಇದ್ರೆ ಅನ್ಇನ್ಸ್ಟಾಲ್ ಮಾಡಿ. ನನ್ನ ಮೊಬೈಲ್ದಲ್ಲಿ ಯಾವ ಡೌಟ್ ಬರ್ತಾವೆಲ್ಲ ಅನ್ಇನ್ಸ್ಟಾಲ್ ಮಾಡಕತ್ತೀನಿ ನಾನು. ನೀವು ಇದೇ ತರ ಅನ್ಇನ್ಸ್ಟಾಲ್ ಮಾಡಿ. ಇಲ್ಲಿ ವಿಡಿಯೋ ಡೌನ್ಲೋಡ್ ಅಂತ ಇದೆಯಲ್ಲ ಈ ತರ ಇದ್ರನ್ನ ಅನ್ಇನ್ಸ್ಟಾಲ್ ಮಾಡಿ. ಅನ್ಇನ್ಸ್ಟಾಲ್ ಮಾಡಿದ ನಂತರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವಾಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ ನೋಡಿ. ಇಲ್ಲಿ ಪ್ಲೇ ಸ್ಟೋರ್ ಓಪನ್ ಮಾಡಿದ್ರೆ ಪ್ಲೇ ಸ್ಟೋರ್ ಓಪನ್ ಆಗ್ತಿದೆ. ಇವಾಗ ನಾವು ಯಾವ ಆ್ಯಪ್ ಓಪನ್ ಮಾಡ್ತೀವಿ ಅದನ್ನೇ ಓಪನ್ ಆಗ್ತಿದೆ. ಮೊದಲು ಈ ತರ ಓಪನ್ ಆಗ್ತಿಲ್ಲ. ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ ಅವ್ರು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.